ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಮಾಕ್ ಅಲಾಟ್ಮೆಂಟ್ ನನಗೂ ಕೂಡ ಶಾಕು. ಯಾಕಂತ ಕೇಳಿದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ನಮ್ಮ ಅಂದರೆ ಯೂಶ್ವಲ್ ಆಗಿ ರೆಗ್ಯುಲರ್ ಆಗಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ, ಬಟ್ ಈ ವರ್ಷ ಕಟ್ ಆಫ್ ರ್ಯಾಂಕ್ ಡಿಕ್ರೀಸ್ ಆಗಿದೆ. ಹೆಚ್ಚಿನ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕ್ ಡಿಕ್ರೀಸ್ ಆಗಿದೆ. ಹೆಚ್ಚಿನ ಕಾಲೇಜಲ್ಲಿ ಕೆಲವೊಂದು ಕೋರ್ಸ್ಗಳು ಮಾತ್ರ ಇನ್ಕ್ರಿಮೆಂಟ್ ಆಗಿದೆ. ಸೊ ನಾನು ಅಂದ್ಕೊಳ್ತೇನೆ ಇದರ ಮೇಜರ್ ರೀಸನ್ ಮೈಟ್ ಬಿ, ನಾನು ಶ್ಯೂರಿಟಿ ಇಲ್ಲ, ಸ್ಪಾಟ್ ರ್ಯಾಂಕಿಂಗ್ ತುಂಬ ಎಫೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ CBSE ICSE ಸ್ಟೂಡೆಂಟ್ಸ್ಗಳಿಗೆ ಫಸ್ಟಿಗೆ ರಿಸಲ್ಟು ಎಲ್ರಿಗೂ ಯೂಶ್ವಲ್ ಆಗಿ KCET ರ್ಯಾಂಕ್ ಬಂದಾಗ CBSE ICSE ಅವರಿಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಬರಲಿಲ್ಲ, ಬಿಕಾಸ್ ಅವರು ಮಾರ್ಕ್ಸ್ ಎಂಟ್ರಿ ಮಾಡೋದು ಪ್ರಾಬ್ಲಮ್ ಆಗಿತ್ತು. ಸೊ ಅರೌಂಡ್ ನನಗೆ ಬಂದಿರೋ ಇದರ ಪ್ರಕಾರ, ಇನ್ಫಾರ್ಮೇಷನ್ನ ಪ್ರಕಾರ, ಡೇಟಾದ ಪ್ರಕಾರ ಅರೌಂಡ್ 5000 ಸ್ಟೂಡೆಂಟ್ಸ್ಗಳಿಗೆ ಸ್ಪಾಟ್ ರ್ಯಾಂಕಿಂಗನ್ನು ಕೊಟ್ಟಿದ್ದರು. ಆ ಸ್ಪಾಟ್ ರ್ಯಾಂಕಿಂಗಲ್ಲಿ ಕೆಲವರಿಗೆ 0.5 ಈ ಥರ ಕೊಟ್ಟಿದ್ದರು. ಸೊ ಇದರಿಂದ ನನ್ನ ಪ್ರಕಾರ ಕಟ್ ಆಫ್ ರ್ಯಾಂಕ್ ಅನ್ನೋದು ಡಿಕ್ರೀಸ್ ಆಗಿರಬೇಕು ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದರೆ, ಈಗ ಮಾಕ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಏನು ರಿಸಲ್ಟ್ ಬರುತ್ತೆ ಅದೇ ಫಸ್ಟ್ ರೌಂಡಿಗೆ ಬರುತ್ತಾ ಸರ್, ಅಥವಾ ಡಿಕ್ರಿಮೆಂಟ್ ಆಗುತ್ತಾ ಸರ್ ಅಂತೇಳಿ ತುಂಬ ಡೌಟ್ಗಳಿದೆ. ಇದು ಡಿಕ್ರಿಮೆಂಟ್ ಆಗುತ್ತಾ, ಅದೇ ಆಗುತ್ತಾ? ಕೆಲವರು ಹೆಚ್ಚಿನ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಡಿಕ್ರಿಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಂತಿದ್ದಾರೆ. ಸೊ ನನ್ನ ಅನಿಸಿಕೆ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ನ ಪ್ರಕಾರ ಡಿಕ್ರಿಮೆಂಟ್ ಆಗೋದು ತುಂಬ ರೇರ್, ಆಗೋದೇ ಇಲ್ಲ ಅಂತ ನಾನು ಹೇಳ್ತಾನೂ ಇಲ್ಲ, ಆಯಿತಾ. ಬಟ್ ಈಗ ಆಲ್ರೆಡಿ ಬಂದಿರೋ ಮಾಕ್ ರಿಸಲ್ಟೇ ಲೈಕ್ ಇದು ಸ್ವಲ್ಪ ಶಾಕಿಂಗ್ ಆ್ಯಕ್ಚುಲಿ. ಬಟ್ ಇದರಿಂದ ಮತ್ತೆ ಡಿಕ್ರಿಮೆಂಟ್ ಆಗೋದು ನನ್ನ ಅನಿಸಿಕೆ ಪ್ರಕಾರ ರೇರ್ ಸ್ಟೂಡೆಂಟ್ಸು. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಫಸ್ಟ್ ರೌಂಡಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜ್ ಸಿಗದೇ ಇದ್ದರೂ ಕೂಡ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ. ಯಾಕಂದರೆ ರೌಂಡ್ ಟು ರೌಂಡು ಇನ್ಕ್ರಿಮೆಂಟ್ ಆಗುತ್ತೆ ಹೊರತು ಡಿಕ್ರಿಮೆಂಟ್ ಆಗೋದಿಲ್ಲ. 100% ಇನ್ಕ್ರಿಮೆಂಟ್ ಆಗುತ್ತೆ. ಸರಿ, ಯಾಕೆ ಇದು ಇನ್ಕ್ರಿಮೆಂಟ್ ಆಗುತ್ತೆ ಅಂತ ಕೇಳಿದರೆ, ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಕಾಮಿಡಿಕೆಗೆ ಹೋಗೋರು ಇಲ್ಲಿ KCETಯಲ್ಲಿ ಬಂದಿದ್ದಾರೆ. ನಂದೇ ಸ್ಟೂಡೆಂಟ್ಸ್ಗಳು, ತುಂಬ ಜನ ಸ್ಟೂಡೆಂಟ್ಸ್ಗಳು KCETಯಲ್ಲೂ ಇದ್ದಾರೆ, ಕಾಮಿಡಿಕೆಯಲ್ಲೂ ಇದ್ದಾರೆ. ಈ ವರ್ಷ ನೋಡಿದರೆ ಕಾಮಿಡಿಕೆಯಲ್ಲಿ ಕಟ್ ಆಫ್ ರ್ಯಾಂಕ್ ಡಬಲ್ ಕೂಡ ಆಗಿದೆ. ಕಲ್ಯಾಣ ಕರ್ನಾಟಕದಲ್ಲಿರ್ಬೋದು, ಜನರಲ್ ಮೆರಿಟಲ್ಲೂ ತುಂಬ ಇನ್ಕ್ರಿಮೆಂಟ್ ಆಗಿದೆ. ಸೊ ಈ ಟ್ರೆಂಡನ್ನು ನೋಡಿದರೆ KCETಯಲ್ಲಿ ಡಿಕ್ರಿಮೆಂಟ್ ಆಗಿರಲಿಕ್ಕೆ ಹೋಗಿ ಅವ್ರು ಏನು ಮಾಡ್ತಾರೆ, ಫಸ್ಟ್ ರೌಂಡ್ ಅಥವಾ ಟಿಲ್ ಸೆಕೆಂಡ್ ರೌಂಡ್ KCETವರೆಗೆ ವೆಯ್ಟ್ ಮಾಡ್ಬೋದು ಅಷ್ಟೇ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫಸ್ಟ್ ರೌಂಡ್ ಆದಮೇಲೆ KCETನ ಡ್ರಾಪ್ ಮಾಡ್ತಾರೆ, ಕಾಮಿಡಿಕೆಗೆ ಹೋಗ್ತಾರೆ. ಆವಾಗ ಆ ಸೀಟ್ ಅನ್ನೋದು ನಿಮಗೂ ಬರ್ಬೋದು, ಆವಾಗ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಅದನ್ನು ಬಿಟ್ಟು ಸೆಕೆಂಡ್ ಒನ್ ಏನಂತ ಕೇಳಿದರೆ, ಅದೆಷ್ಟೋ ಸ್ಟೂಡೆಂಟ್ಸ್ಗಳು ಇವಾಗ ಆಲ್ರೆಡಿ ಈಗ PES ಅವರು 45% ಸೀಟನ್ನು KCET ರ್ಯಾಂಕ್ನ ಥ್ರೂ ಮತ್ತು JEE ರ್ಯಾಂಕ್ನ ಥ್ರೂ ಆಲ್ರೆಡಿ ಕೊಟ್ಟಿದ್ದಾರೆ. ಅವರು ಒಂದಿಷ್ಟು ಟೈಮನ್ನು ಕೊಟ್ಟಿದ್ದಾರೆ ವಿಡ್ರಾ ಮಾಡ್ಕೊಳ್ಳಿಕ್ಕೆ. ಅಲ್ಲಿವರೆಗೆ ವೆಯ್ಟ್ ಮಾಡ್ತಾರೆ. ಅಂದರೆ ಇನ್ ದ ಸೆನ್ಸು KCETನ ಫಸ್ಟ್ ರೌಂಡ್ವರೆಗೆ ವೆಯ್ಟ್ ಮಾಡಿ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಪೆಸಾಟ್ ಅಂದರೆ PESಗೆ ಹೋಗಿ ಜಾಯ್ನ್ ಆಗೋರು ಇದ್ದಾರೆ. ಸೊ ಅವರು ಜಾಯ್ನ್ ಆದಾಗ ಅವರು KCETನ ಡ್ರಾಪ್ ಮಾಡಿದರೆ ಅಲ್ಲಿದು ಹೋಗುತ್ತೆ. ಇನ್ನು ತುಂಬ ಸ್ಟೂಡೆಂಟ್ಸ್ಗಳು ಮಣಿಪಾಲ್ ಅಕಾಡೆಮಿ ಫೈರ್ ಎಜುಕೇಷನಲ್ಲಿ MIT ಸೀಟನ್ನು ತಗೊಂಡು ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವುದಕ್ಕೆ KCET ಫಸ್ಟ್ ರಿಸಲ್ಟಿಗೋಸ್ಕರ. ಅವರು ಹೋಗ್ತಾರೆ. ಪ್ಲಸ್ JEEಯಲ್ಲೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಈಗ NITಯಲ್ಲಿ ಕೆಲವೊಂದು ಬ್ರಾಂಚ್ಗಳು ಅವ್ರಿಗೆ ಬೇಕಾಗಿರೋ ಬ್ರಾಂಚ್ ಸಿಕ್ಕಿರೋದಿಲ್ಲ. ಇಲ್ಲಿ CETಯಲ್ಲಿ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಬ್ರಾಂಚ್ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಇಲ್ಲಿ ಅವರಿಗೆ ಒಳ್ಳೆ ಬ್ರಾಂಚ್ ಸಿಗದೇ ಇದ್ದರೆ ಫಸ್ಟ್ ರೌಂಡಿಂದ ಡ್ರಾಪ್ ಆಗಿ ಅದಕ್ಕೆ ಹೋಗ್ತಾರೆ. ಹೀಗೆ VIT ಇರ್ಬೋದು, ವೆಲ್ಲೋರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಿಟ್ಟೆದವರು ಕೂಡ ಒಂದಿಷ್ಟು ಟೈಮನ್ನು ಕೊಟ್ಟಿದ್ದಾರೆ, ಅವರು ಡ್ರಾಪ್ ಆಗ್ತಾರೆ. ಮತ್ತು ಈಗ BA MS ಇದು ಕೂಡ ಇನ್ನೂ ಇದಾಗಿಲ್ಲ, ಮೆಡಿಕಲ್ ಇದು. ಸೊ ಅದಾದಾಗ ಅಲ್ಲಿ ಡ್ರಾಪ್ ಆಗ್ತಾರೆ. ಸೊ ಇದೆಲ್ಲ ಕನ್ಸಿಡ್ರೇಷನ್ಗೆ ತಗೊಂಡ್ರೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ರೌಂಡ್ನ ನಾನು ಮೊದಲೇ ಹೇಳಿದ್ದೆ, ಫಸ್ಟ್ ರೌಂಡ್ ಇದು ನಾವು ಕನ್ಕ್ಲೂಷನಿಗೆ ಬರಲಿಕ್ಕೆ ಆಗೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಕನ್ಕ್ಲೂಷನಿಗೆ ಬರ್ಬೋದು. ಅದು ಈ ವರ್ಷ ಅಂತೂ ಡಿಕ್ರೀಸ್ ಆಗಿದೆ. ಬಟ್ ಈಗ ಮಾಕಿಂದ ಫಸ್ಟ್ ರೌಂಡಿಗೆ ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ಅಥವಾ ಕಾನ್ಸ್ಟೆಂಟಾಗಿ ಉಳಿತದ ಅನ್ನೋದನ್ನು ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು. ಇಲ್ಲಿ ಎಕ್ಸಾಂಪಲನ್ನು ತಗೊಳ್ತಾ ಇರೋದು, ಇಲ್ಲಿ ಲಾಸ್ಟ್ ಇಯರ್ ಏನು ಮಾಡಿದ್ದಾರೆ ಕೇಳಿದರೆ 2 ಟೈಮ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೊಟ್ಟಿದ್ದಾರೆ. ಇದು 25th ಕೊಟ್ಟಂಥ ಆ್ಯಕ್ಚುಯಲ್ ಮಾಕ್, 2 ಮಾಕ್ ರಿಸಲ್ಟನ್ನು ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಯಲ್ ಮಾಕ್ ಮತ್ತು ಫಸ್ಟ್ ರೌಂಡ್ ರಿಸಲ್ಟನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಮಾಕ್ 2024 UECಯಲ್ಲಿ ಗ್ರೂಪ್ 1 ಅವರಿಗೆ ನಾನು 1G ತಗೊಳ್ತಾ ಇದ್ದೇನೆ. ಜನರಲ್ ಆಗಿ ರೂರಲ್ ಕನ್ನಡ ಮೀಡಿಯಮ್ ಆಗಿ ಪರ್ಟಿಕ್ಯುಲರ್ಲಿ ತಗೊಳ್ತಾ ಇಲ್ಲ. 1G ಇಲ್ಲಿ ಹೈದರಾಬಾದ್ ಕರ್ನಾಟಕ ನಾನು ತಗೊಳ್ತಾ ಇಲ್ಲ, ಯಾಕಂದರೆ ಹೈದರಾಬಾದ್ ಕರ್ನಾಟಕ ಇದಕ್ಕಿಂತ ಜಾಸ್ತಿನೇ ಇರುತ್ತೆ. 1G AI-ಯಲ್ಲಿ 9551 9684 ಹೋಗಿದೆ. ಮೀನಿಂಗ್ ಟು ಸೇ ದಟ್ ಇನ್ಕ್ರಿಮೆಂಟ್ ಆಗಿದೆ. 7386 7386 ಕಾನ್ಸ್ಟೆಂಟ್ ಆಗಿ ಉಳಿದಿದೆ. 10362 10362 ಕಾನ್ಸ್ಟೆಂಟ್ ಆಗಿ ಉಳಿದಿದೆ. ಓಕೆ, ಕನ್ಕ್ಲೂಷನ್ ಬರಬೇಡಿ, ಇವಾಗಲೇ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ 2A ಜನರಲಲ್ಲಿ ನೋಡಿ, ಕಾನ್ಸ್ಟೆಂಟ್ ಆಗಿ ಉಳಿದಿದೆ. 6524 CSCಗೆ 6500 ಸೇಮ್ ಇದೆ. ECನೂ ಕೂಡ ಸೇಮ್ ಇದೆ, ಆಯಿತಾ. 2B ಜನರಲಲ್ಲಿ ನೋಡಿ 8515 10,000 ಇನ್ಕ್ರಿಮೆಂಟ್ ಹೋಗಿದೆ.
7,208 ಇಂದ 8,757 ಇನ್ಕ್ರಿಮೆಂಟ್ ಆಗಿದೆ. 13,685 ಇಂದ 16,000 ಇನ್ಕ್ರಿಮೆಂಟ್ ಆಗಿದೆ. ಇದು ಯಾರಿಗೆ? 2B ಜನರಲ್. 3A ಜನರಲ್ ಅವರಿಗೆ 4,853 ಇಂದ 4,868 ಆಗಿದೆ. 3,700 ಇಂದ 3,900 ಹೋಗಿದೆ. ಇದು ಕಾನ್ಸ್ಟೆಂಟ್ ಆಗಿ ಆಸ್ ಇಟ್ ಈಸ್ ಹೋಗಿದೆ. ಬ್ರಾಂಚ್ ಇಲ್ಲಿ ಸೈಡಲ್ಲಿ ಬರ್ದಿದೆ ನೋಡಿ, AICSEC. ಇನ್ನು 3B ಜನರಲ್ 5660 ಇಂದ 5660, 4177 ಇಂದ 4259, 8463 ಇಂದ 8029 ಡಿಕ್ರಿಮೆಂಟ್ ಆಗಿದೆ 3B ಜನರಲ್ ಅವರಿಗೆ. ಜನರಲ್ ಮೆರಿಟ್ 4644 ಇಂದ 4757, 3427 ಇಂದ 3649, 6692 ಇಂದ 6692 ಆಸ್ ಇಟ್ ಈಸ್ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. SC ಜನರಲ್ ಅಲ್ಲಿ 22,838 25,000 ಹೋಗಿದೆ. 19,513 ಇಂದ CS 22,271 ಹೋಗಿದೆ. EC 36,387 ಇಂದ 41,942 ಹೋಗಿದೆ. ST ಜನರಲ್ ಅಲ್ಲಿ 24,784 ಇಂದ 23,000 ಡಿಕ್ರಿಮೆಂಟ್ ಆಗಿದೆ AI. CS 22,864 ಇಂದ 22,395 ಡಿಕ್ರಿಮೆಂಟ್ ಆಗಿದೆ. EC 34,812 ಇಂದ 33,883 ಡಿಕ್ರಿಮೆಂಟ್ ಆಗಿದೆ. ಅಂದರೆ ಓವರ್ ಆಲ್ ಆಗಿ ಹೆಚ್ಚಿನ ಮೆಜಾರಿಟಿಯಾಗಿ ಇಲ್ಲಿ ಇನ್ಕ್ರಿಮೆಂಟ್ ಆಗಿದೆ ಅಥವಾ ಕಾನ್ಸ್ಟೆಂಟ್ ಆಗಿ ಉಳಿದಿದೆ. ಡಿಕ್ರಿಮೆಂಟ್ ಆಗಿಲ್ಲ ಅಂತ ಅರ್ಥ ಅಲ್ಲ. ST ಜನರಲ್ ST ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಮೇಜರ್ ಆಗಿ ಮೈನರ್ ಆಗಿ ಡಿಕ್ರಿಮೆಂಟ್ ಆಗಿದೆ. ನಾಟ್ ಮೇಜರ್, ಮೈನರ್ ಡಿಕ್ರಿಮೆಂಟ್ ಆಗಿದೆ. ಯಾರಿಗೆ? ST ಜನರಲ್ ಮೆರಿಟ್ ಸ್ಟೂಡೆಂಟ್ಸಲ್ಲಿ ಆಲ್ಮೋಸ್ಟ್ ಇನ್ಕ್ರಿಮೆಂಟ್ ಆಗಿದೆ. ಅಂದರೆ ST ಕ್ಯಾಟಗರಿಲಿ ಮೇಜರ್ಲಿ ಈ ಡಿಕ್ರಿಮೆಂಟ್ ಆಗಿರಲ್ಲ, ಮೈನರ್ ಆಗಿ ಡಿಕ್ರಿಮೆಂಟ್ ಆಗಿದೆ. 100-200 ಇಷ್ಟೇ. ಆಯಿತಾ? ಈ ವರ್ಷ ಅದೇ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದೇ ನಿಮಗೆ ಆ್ಯಸ್ ಇಟ್ ಈಸ್ ಹೋಗುತ್ತೆ ಸ್ಟೂಡೆಂಟ್ಸ್. ಡಿಕ್ರಿಮೆಂಟ್ ಆದರೂ ಕೂಡ ತುಂಬ ರೇರ್. ಅದರಲ್ಲೂ ಕೂಡ ಜಾಸ್ತಿ ಡಿಕ್ರಿಮೆಂಟ್ ನಮಗೆ ನೋಡಿದ್ದು ST ಜನರಲ್ ಮತ್ತು SC ಜನರಲಲ್ಲಿ. ಆಯಿತಾ? ಡಿಕ್ರಿಮೆಂಟ್ ಆಗಿಲ್ಲ. SC ಜನರಲಲ್ಲಿ ಇನ್ಕ್ರಿಮೆಂಟ್ ಆಗಿದೆ, ST ಜನರಲಲ್ಲಿ ಡಿಕ್ರಿಮೆಂಟ್ ಆಗಿದೆ. ಅದರ್ ದೆನ್ ದ್ಯಾಟ್ ಎಲ್ಲದರಲ್ಲೂ ಕೂಡ ಇನ್ಕ್ರಿಮೆಂಟ್ ಆಗಿದೆ ಅಥವಾ ಕಾನ್ಸ್ಟೆಂಟ್ ಆಗಿ ಕ್ಯಾರಿ ಫಾರ್ವರ್ಡ್ ಆಗಿದೆ. ಆಯಿತಾ? ನೆಕ್ಸ್ಟ್ RNSIT ನೋಡಿ, RN ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ, ECE ಅದೇ ಇದನ್ನು ತಗೊಂಡಿದ್ದಾರೆ. ಆ್ಯಸ್ ಇಟ್ ಈಸ್ ಮಾಕಿಗೂ ಮತ್ತು ಯಾರಿಗೆ 1G ಅವರಿಗಿದೋ ಇದು 1G, ಇದು 2AG, ಇದು 2BG, ಇದು 3AG, ಇದು 3BG, ಇದು ಜನರಲ್ ಮೆರಿಟ್, SC ಜನರಲ್, ST ಜನರಲ್. ಆಯಿತು. ಈಗ ನೋಡಿ ಸೈಬರ್ ಸೆಕ್ಯೂರಿಟಿ 22,000 ಇಂದ 23,000 ಇನ್ಕ್ರಿಮೆಂಟ್ ಆಗಿದೆ. 20,000 ಇಂದ 20,000 ಅಂದರೆ 856 ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಗಿದೆ. 2A ಜನರಲಲ್ಲಿ 20,072 ಇಂದ ಆ್ಯಸ್ ಇಟ್ ಈಸ್ 20,707 ಇಂದ 21,000 ಇನ್ಕ್ರಿಮೆಂಟು, 23,000 ಇಂದ 22,000 ಡಿಕ್ರಿಮೆಂಟ್ ECE. ಇನ್ನು 2B ಜನರಲಲ್ಲಿ 27,865 ಇಂದ 29,000 ಇನ್ಕ್ರಿಮೆಂಟು, 28,000 ಇಂದ 30,000 ಇನ್ಕ್ರಿಮೆಂಟು, 39,000 ಇಂದ 35,000 ಡಿಕ್ರಿಮೆಂಟ್ ECE. ನೆಕ್ಸ್ಟು 3A ಜನರಲ್ ಅವರಿಗೆ 14,967 ಇಂದ 14,272, 16,229 ಇಂದ 16,229, 17,219 ಇಂದ 16,349. ECಯಲ್ಲಿ ನಾವು ಡಿಕ್ರಿಮೆಂಟ್ ನೋಡಿದ್ದೇವೆ. ಯಾವುದರಲ್ಲಿ? RNSITಯಲ್ಲಿ. ಎಲ್ಲ ಕ್ಯಾಟಗರಿಗೂ ಆಲ್ಮೋಸ್ಟ್ ECಯಲ್ಲಿ ಡಿಕ್ರಿಮೆಂಟನ್ನು ನೋಡಿದ್ದೇವೆ ಅಥವಾ ಕಾನ್ಸ್ಟೆಂಟ್. ಇನ್ನು ಜನರಲ್ ಮೆರಿಟ್ ನೋಡಿ, 14,000 ಇಂದ 14,000 ಡಿಕ್ರಿಮೆಂಟ್ ಆಗಿದೆ CACS. ಸೈಬರ್ ಸೆಕ್ಯೂರಿಟಿ 15,000 ಆ್ಯಸ್ ಇಟ್ ಈಸ್ ಬಂದಿದೆ. ECE ಡಿಕ್ರಿಮೆಂಟ್ ಆಗಿದೆ. ಆಯಿತಾ? ಇನ್ನು 73,681 ಇಂದ 76,000 ಇನ್ಕ್ರಿಮೆಂಟ್ SC ಜನರಲ್, 70,000 ಇಂದ 70,000 ಆ್ಯಸ್ ಇಟ್ ಈಸ್, 90,000 ಇಂದ 93,000 ಇನ್ಕ್ರಿಮೆಂಟ್ ECಯಲ್ಲಿ. ಆಯಿತಾ? ಬ್ರಾಂಚ್ಗಳನ್ನು ಇಲ್ಲೇ ಸೈಡಲ್ಲಿ ಬರ್ದಿದ್ದೇನೆ ನೋಡ್ಕೊಳ್ಳಿ. ಇನ್ನು ST ಜನರಲಲ್ಲಿ 66,950 ಇಂದ 70,000 ಇನ್ಕ್ರಿಮೆಂಟು, 66,000 ಇಂದ ಆ್ಯಸ್ ಇಟ್ ಈಸ್, 80,000 ಇಂದ ಇನ್ಕ್ರಿಮೆಂಟ್. ಆಲ್ಮೋಸ್ಟ್ EC ಬ್ರಾಂಚಲ್ಲಿ ಹೆಚ್ಚಿನ ಕ್ಯಾಟಗರಿಗೆ ಡಿಕ್ರಿಮೆಂಟ್ ಆಗಿದೆ. ಅದರ್ ದೆನ್ ದಟ್ ಎಲ್ಲ ಕ್ಯಾಟಗರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಇನ್ಕ್ರಿಮೆಂಟ್ ಆಗಿದೆ. ಆಯಿತಾ? ಇನ್ಕ್ರಿಮೆಂಟ್ ಅಥವಾ ಕಾನ್ಸ್ಟೆಂಟ್ ಆಗಿ ಉಳಿಬಹುದು. ಆಯಿತಾ? ಡಿಕ್ರಿಮೆಂಟ್ ಆಗೋದು ತುಂಬ ರೇರ್. ಓಕೆ, ಆಗೋದೇ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೂ ಕೂಡ ಮೇಜರ್ ಡಿಕ್ರಿಮೆಂಟ್ ಆಗೋದಿಲ್ಲ, ಮೈನರ್ ಆಗಿ ಒಂದು ಸಣ್ಣ ಪುಟ್ಟ ಡಿಫ್ರೆನ್ಸ್ಗಳಾಗುತ್ತೆ. ಇನ್ನು SJBIT ತಗೊಳ್ತಾ ಇದ್ದೇನೆ ನಾನು. AI ಮತ್ತು CS ಮತ್ತು ಡೇಟಾ ಸೈನ್ಸು 27,100 ಇಂದ 25,000 ಡಿಕ್ರಿಮೆಂಟ್ ಆಗಿದೆ ಗ್ರೂಪ್ 1 ಅವರಿಗೆ, 1G ಅವರಿಗೆ. 25,000 ಇಂದ 24,000 ಡಿಕ್ರಿಮೆಂಟ್ ಆಗಿದೆ. 28,000 ಇಂದ ಆ್ಯಸ್ ಇಟ್ ಈಸ್ ಹೋಗಿದೆ. 23,000 2AG ಇದು 23,610 ಇಂದ 25,000 ಇನ್ಕ್ರಿಮೆಂಟು, 25,498 ಇಂದ 25,229 ಮೈನರ್ ಡಿಕ್ರಿಮೆಂಟು, 25,596 ಇಂದ ಆ್ಯಸ್ ಇಟ್ ಈಸ್. ಇನ್ನು
2BG ಅವರಿಗೆ 31,000 41,000 ಇನ್ಕ್ರಿಮೆಂಟ್, 28,805 ಇಂದ 31,300 ಇನ್ಕ್ರಿಮೆಂಟ್. ಇನ್ನು 3AG ಅವರಿಗೆ 21,424 ಸ್ಟೂಡೆಂಟ್ಸ್, ಇದು 21,424 ಆಯಿತಾ. 21,934 ಇನ್ಕ್ರಿಮೆಂಟ್ ಆಗಿದೆ. 20,000 ಇಂದ ಇನ್ಕ್ರಿಮೆಂಟ್ ಆಗಿದೆ. 23,000 ಇಂದ ಆ್ಯಸ್ ಇಟ್ ಈಸ್ ಬಂದಿದೆ. ಇನ್ನು 2A 2B 3A ಆಯಿತು. 3B 22,376 ಇಂದ 522 ಇನ್ಕ್ರಿಮೆಂಟ್. 20,719 ಇಂದ 20,738 ಇನ್ಕ್ರಿಮೆಂಟ್. 23,725 ಇಂದ 23,725 ಆ್ಯಸ್ ಇಟ್ ಈಸ್. ಜನರಲ್ ಮೆರಿಟ್ 21,389 ಇಂದ 21,616 ಇನ್ಕ್ರಿಮೆಂಟ್. 19,549 ಇಂದ 19,801 ಇನ್ಕ್ರಿಮೆಂಟ್. 23,314 ಇಂದ 23,274 ಸ್ಲೈಟ್ಲಿ ಡಿಕ್ರಿಮೆಂಟ್. SC ಜನರಲ್ ಆ್ಯಸ್ ಇಟ್ ಈಸ್ ಬಂದಿದೆ. AI ಕಂಪ್ಯೂಟರ್ ಸೈನ್ಸಿಗೆ ಇನ್ಕ್ರಿಮೆಂಟ್ ಆಗಿದೆ. ಡೇಟಾ ಸೈನ್ಸಿಗೆ ಇನ್ಕ್ರಿಮೆಂಟ್ ಆಗಿದೆ. ST ಜನರಲ್ 42,000 ಇಂದ ಇನ್ಕ್ರಿಮೆಂಟ್ ಆಗಿದೆ. 96,000 ಇಂದ ಡಿಕ್ರಿಮೆಂಟ್ ಆಗಿದೆ. ಡೇಟಾ ಸೈನ್ಸ್ ಡಿಕ್ರಿಮೆಂಟ್ ಆಗಿದೆ SJBITಯಲ್ಲಿ. ಇನ್ನು KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ AI ಮತ್ತು CS ಮತ್ತು EC ತಗೊಂಡಿದೆ. ಗ್ರೂಪ್ 1ನಲ್ಲಿ 39,000 ಇಂದ 40,000ಗೆ ಇನ್ಕ್ರಿಮೆಂಟು. 39,000 ಇಂದ 37,000 ಡಿಕ್ರಿಮೆಂಟ್ ಕಂಪ್ಯೂಟರ್ ಸೈನ್ಸು. 56,000 ಇಂದ 56,000 ಆ್ಯಸ್ ಇಟ್ ಈಸು. 2A ಜನರಲ್ ಅವರಿಗೆ 42,000 ಇಂದ 43,000ಗೆ ಇನ್ಕ್ರಿಮೆಂಟು. 37,000 ಇಂದ 37,000 ಆ್ಯಸ್ ಇಟ್ ಈಸು. 57,000 ಇಂದ 52,838 ಡಿಕ್ರಿಮೆಂಟ್. ECಯಲ್ಲಿ 2AG ಡಿಕ್ರಿಮೆಂಟ್ ಆಗಿದೆ. 2BG AI ಡಿಕ್ರಿಮೆಂಟ್ ಆಗಿದೆ. 56,000 ಇಂದ ಡಿಕ್ರಿಮೆಂಟ್ ಆಗಿದೆ. 53,000 ಇಂದ ಆ್ಯಸ್ ಇಟ್ ಈಸ್ ಬಂದಿದೆ 2BG. 3AG AIಗೆ ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಗಿದೆ. 31,000 ಇಂದ 31,000 ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಗಿದೆ. 46,000 ಇಂದ 46,000 ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಗಿದೆ. ಇನ್ನು 3BG 38,819 ಇಂದ 38,783 ಸ್ಲೈಟ್ಲಿ ಡಿಕ್ರಿಮೆಂಟ್ ಆಗಿದೆ. 33,113 ಇಂದ 33,113 ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಗಿದೆ. 51,000 ಇಂದ 51,000 ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಗಿದೆ. ಜನರಲ್ ಮೆರಿಟ್ 36,000 ಆ್ಯಸ್ ಇಟ್ ಈಸ್ AIಗೆ. CSCಗೆ ಇನ್ಕ್ರಿಮೆಂಟು. ECಗೆ ಡಿಕ್ರಿಮೆಂಟ್. SC ಜನರಲಿಗೆ 1,15,000 ಇಂದ 1,15,000 ಆ್ಯಸ್ ಇಟ್ ಈಸ್. 1,12,000 ಇಂದ 1,16,000 ಇನ್ಕ್ರಿಮೆಂಟು. 1,69,000 ಇಂದ 1,70,000 ಇನ್ಕ್ರಿಮೆಂಟ್. ST ಜನರಲ್ 72,000 ಇಂದ 1,46,000 ಇನ್ಕ್ರಿಮೆಂಟು. 1,69,000 ಇಂದ 1,16,000 ಡಿಕ್ರಿಮೆಂಟು. 2 lakh ಇಂದ 1,83,000ಗೆ ಡಿಕ್ರಿಮೆಂಟ್. ಈಗ ನೋಡಿ, ECಯಲ್ಲಿ ಕೆಲವೊಂದು ಕಾಲೇಜಲ್ಲಿ, ಹೆಚ್ಚಿನ ಕಾಲೇಜಲ್ಲಿ ಡಿಕ್ರಿಮೆಂಟ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಕ್ಯಾಟಗರಿಯಲ್ಲಿ ಇನ್ಕ್ರಿಮೆಂಟ್ ಆಗಿದೆ. ಹಾಗಂತ ಡಿಕ್ರಿಮೆಂಟ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಆಗಿದೆ. ಮೇಜರ್ಲಿ ಇನ್ಕ್ರಿಮೆಂಟ್ ಆಗಿದೆ ಅಥವಾ ಆ್ಯಸ್ ಇಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈಗ ನಾನು ಹೇಳ್ತಾ ಇರೋದು, ಈಗ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದೆ. 29th ಎಡಿಟಿಂಗ್ ಆಪ್ಷನ್ ಇದೆ. ಮಾಕ್ ಅಲಾಟ್ಮೆಂಟ್ನ ಕಟ್ ಆಫನ್ನು ನೋಡಿಕೊಂಡು ನಿಮ್ಮ ರ್ಯಾಂಕಿಂದ ಅಟ್ಲೀಸ್ಟ್ ನಿಮ್ಮ ರ್ಯಾಂಕ್ 50,000 ಇದ್ದರೆ ಅಟ್ಲೀಸ್ಟ್ 70,000 ಆದರೂ ಕೂಡ ಕಾಲೇಜ್ಗಳನ್ನು ಎಂಟ್ರಿ ಮಾಡಿ. ದಯವಿಟ್ಟು 70,000 ದಯವಿಟ್ಟು ಮಾಡಿ, ಮತ್ತೆ ರಿಸ್ಕ್ ತಗೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ರ್ಯಾಂಕ್ 50,000 ಇದ್ದು ಜಸ್ಟ್ ನಾನು 55,000 ಇಟ್ಕೊಳ್ತೇನೆ ಅಂತ ಕೂತ್ಕೊಳ್ಬೇಡಿ. ಕೆಳಗಡೆ ಎಂಟ್ರಿ ಮಾಡಿ, ಯಾಕಂದರೆ ಮುಂದೆ ನಿಮಗೆ ಆ್ಯಡಿಂಗ್ ಆಪ್ಷನ್ ಇಲ್ಲ. ನಿಮ್ಮ ರ್ಯಾಂಕ್ 1 lakh ಇದ್ದರೆ 1,30,000 ಆದರೂ ಇನ್ಕ್ರಿಮೆಂಟ್ ಅಂದರೆ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಮಾಕ್ ಅಲಾಟ್ಮೆಂಟನ್ನು ನೋಡಿಕೊಂಡು ಈ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡಿಗೆ ನಿಮ್ಮ ಬೆಟರ್ ಕಾಲೇಜ್ ಇದಾಗ್ಬೋದು, ಅಪ್ಗ್ರೇಡ್ ಆಗ್ಬೋದು. ನಾನು ಅಪ್ಗ್ರೇಡ್ ಆಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಕಾಲೇಜನ್ನು ಆ್ಯಡ್ ಮಾಡ್ಲಿಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ರ್ಯಾಂಕಿಂದ ಮಿನಿಮಮ್ ಒಂದು 10,000 ಎಕ್ಸ್ಟ್ರಾ. ನಿಮ್ಮ ರ್ಯಾಂಕ್ 5,000 ಇದ್ದರೆ 10,000 ಹೋದ್ರೆ ಹಾಕ್ಕೊಳ್ಳಿ. 10,000 ಇದ್ದರೆ 20,000 ಹಾಕ್ಕೊಳ್ಳಿ ಕಾಲೇಜಸನ್ನು, ಆಯಿತಾ. ಸೊ ಓವರ್ ಆಲ್ ಆಗಿ ನಾನು ಏನು ಹೇಳ್ತೇನೆ ಕೇಳಿದ್ರೆ, ಮೇಜರ್ ಆಗಿ ಕಾನ್ಸ್ಟೆಂಟ್ ಇರುತ್ತೆ ಅಥವಾ ಇನ್ಕ್ರಿಮೆಂಟ್ ಆಗುತ್ತೆ. ಡಿಕ್ರಿಮೆಂಟ್ ನಾವು ಮೇಜರ್ಲಿ ನೋಡಿದ್ದು EC ಬ್ರಾಂಚಲ್ಲಿ, ಹೆಚ್ಚಿನ ಕಾಲೇಜಲ್ಲೂ, ಆಯಿತಾ. ಈಗ ಜನರಲ್ ಮೆರಿಟ್ ಮತ್ತು 2A 2B 3A 3Gಯಲ್ಲಿ ಜಾಸ್ತಿ ಡಿಕ್ರಿಮೆಂಟ್ ಆಗಿಲ್ಲ, ಒಂದೇ ಕಾನ್ಸ್ಟೆಂಟ್ ಆಗಿ ಹೋಗಿದೆ ಅಥವಾ ಇನ್ಕ್ರಿಮೆಂಟ್ ಆಗಿದೆ, ಸರಿನಾ. ಸೊ ಇದನ್ನು ನೋಡಿದಾಗ ನಾವು ಕನ್ಕ್ಲೂಷನ್ಗೆ ಏನು ಬರ್ಬೋದು ಅಂತ ಕೇಳಿದ್ರೆ, ಒಂದೇ ಕಾನ್ಸ್ಟೆಂಟ್ ಆಗುತ್ತೆ. ಡಿಕ್ರಿಮೆಂಟ್ ಆದರೆ ಒಂದೇ ನಿಮ್ಗೆ ಏನು ಅಲಾಟ್ ಆಗಿದೆ ನೋಡಿ, ಅದರಿಂದ 1 ಕಾಲೇಜ್ ಕೆಳಗೆ ಬರ್ಬೋದು. ಇನ್ಕ್ರಿಮೆಂಟ್ ಮಾತ್ರ 1 ಅಥವಾ 2 ಕಾಲೇಜ್ ಮೇಲೆ ಹೋಗ್ಬೋದು, 1 ಅಥವಾ 2 ಕಾಲೇಜ್ ಕೆಳಗೆ ಬರ್ಬೋದು, ಆಯಿತಾ. ಮೇಜರ್ ಡಿಕ್ರಿಮೆಂಟ್ ಆಗೋದಿಲ್ಲ. ಬಟ್ ದಯವಿಟ್ಟು ಎಕ್ಸ್ಟ್ರಾ ಕಾಲೇಜಸ್ಗಳನ್ನು ಆ್ಯಡ್ ಮಾಡಿ. ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ರ್ಯಾಂಕ್ 100% ಇನ್ಕ್ರೀಸ್ ಆಗುತ್ತೆ. ಈ ವರ್ಷ ಈ ಸ್ಪಾಟ್ ರ್ಯಾಂಕಿಂಗ್ ಅದೆಲ್ಲ ಕೊಟ್ಟು ಸ್ವಲ್ಪ ಇದಾಗಿರ್ಬೋದು, ಏನು ಹೇಳ್ತಾರೆ, ಕಟ್ ಆಫ್ ರ್ಯಾಂಕ್ ಡಿಕ್ರೀಸ್ ಆಗಿರ್ಬೋದು. ಬಟ್ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡಲ್ಲಿ ಇನ್ಕ್ರಿಮೆಂಟ್ ಆಗೇ ಆಗುತ್ತೆ.
ಲಾಸ್ಟ್ ಇಯರ್ ಅಷ್ಟು ಇನ್ಕ್ರಿಮೆಂಟ್ ಆಗದೆ ಇದ್ರು ಕೂಡ ಇನ್ಕ್ರಿಮೆಂಟ್ 100% ಆಗುತ್ತೆ. ಇದಕ್ಕೆ ರೀಸನ್ ಏನಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ. ನೋಡೋಣ, ಫಸ್ಟ್ ರೌಂಡಲ್ಲಿ ಮಾಕ್ ಅಲಾಟ್ಮೆಂಟ್ನ ಶಾಕ್ ಹೋಗಿ ಯೂಶ್ವಲ್ ಆಗಿ ಬರುತ್ತಂತ ಎಕ್ಸ್ಪೆಕ್ಟ್ ನೋಡೋಣ. ಬಟ್ ದಯವಿಟ್ಟು ಜಾಸ್ತಿ ಕಾಲೇಜಸ್ಸನ್ನು ಎಂಟ್ರಿ ಮಾಡಿ. ಓಕೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಆಗಿರುತ್ತೆ. ಈ ಒಂದು ವಿಡಿಯೋ ಲೈಕ್ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಕಾಲೇಜ್ಗಳನ್ನು ಎಂಟ್ರಿ ಮಾಡಿ, ಆದಷ್ಟು ಕಂಪ್ಯೂಟರ್ ಸೈನ್ಸ್ ಆದರೆ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ಸನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅಥವಾ ಬೇರೆ ಬ್ರಾಂಚ್ ಆದರೂ ಅಷ್ಟೇ, ಆದಷ್ಟು ಕಾಲೇಜ್ಗಳನ್ನು ಎಂಟ್ರಿ ಮಾಡಿ. ಕ್ಯಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.